ದರ್ಶನ್ ಮೊದಲ ಸಿನಿಮಾಗೆ ಅಪ್ಪು ಮಾಡಿದ ಸಹಾಯ ಎಂಥದ್ದು ಗೊತ್ತಾ? ಸಾಹುಕಾರ ಕಿಚ್ಚ ನಟಿಸಬೇಕಿದ್ದ ಮೆಜೆಸ್ಟಿಕ್ ದಚ್ಚು ಪಾಲು ಬಾದ್ಶಾ ಅಂದಿನ ಮಾತು ಮೆಚ್ಚಲೇಬೇಕು. ಸ್ವಾರ್ಥವಿಲ್ಲದ ಸ್ಯಾಂಡಲ್ವುಡ್ ಹಿಂದೆ ಹೇಗಿತ್ತು, ಒಬ್ಬರಿಗೊಬ್ಬರು ಆಸರೆಯ ಗೆಳೆಯರಿವರು. ಎಲ್ಲರ ಪ್ರೀತಿಗಿಂತ ತುಂಬಾ ಜಾಸ್ತಿ ಪ್ರೀತಿ ನೀಡೋನ್ ದೋಸ್ತಾಗಣೋ. ಅಪ್ಪು ಕರುನಾಡಿನ ವೀರ ಕನ್ನಡಿಗ, ಅಭಿಮಾನಿಗಳ ಪಾಲಿನ ಪವರ್ ಸ್ಟಾರ್, ದೊಡ್ಮನೆ ಹುಡುಗ. ಇಂದಿಗೆ ನಮ್ಮನ್ನೆಲ್ಲ ಅಗಲಿ 3 ವರ್ಷಗಳು ಕಳೆದಿವೆ. ಆದ್ರೆ ಈ 300 ಸಹ ಅಭಿಮಾನಿಗಳ ಕಣ್ಣೀರು ಮಾತ್ರ ಆರಲ್ಲ. ಈಗಲೂ ಸಹ ಸಾಮಾಜಿಕ ಜಾಲತಾಣ ತೆರೆದ್ರೆ ಇಂದಿಗೂ ಅಪ್ಪು ಅವರ ವಿಡಿಯೋಗಳು ಹರಿದಾಡುತ್ತವೆ. ರಸ್ತೆಯ ಮೇಲೆ ಹೋಗ್ತಿದ್ರೆ ಬದಿಯಲ್ಲಿ 100 ಪುನೀತ್ರ ಚಿತ್ರಗಳು, ಬ್ಯಾನರ್ಗಳು ಕಣ್ಣಿಗೆ ಬೀಳದೆ ಇರುವುದೇ ಇಲ್ಲ. ಅಪ್ಪು ದೈಹಿಕವಾಗಿ ಬಿಟ್ಟು ಹೋಗಿದ್ರು ಸಹ ಅಭಿಮಾನಿಗಳ ಎದೆಯಲ್ಲಿ, ಕರುನಾಡಿನ ಪ್ರತಿಯೊಬ್ಬರ ಮನಗಳಲ್ಲಿ ಇಂದಿಗೂ ಅಜರಾಮರವಾಗಿದ್ದಾರೆ. ಹೌದು, ಅಪ್ಪು ಅಂದ್ರೆ ಎಲ್ಲರಿಗೂ ಎಲ್ಲಿಲ್ಲದ ಪ್ರೀತಿ. ಬೆಟ್ಟದ ಹೂವು ಇಷ್ಟು ಬೇಗ ಬಾಡಿ ಹೋಯ್ತಲ್ಲ ಅನ್ನೋ ಕೊರಗು ಕಾಡುತ್ತಲೇ ಇದೆ. ಇನ್ನು ತಮ್ಮ ಸಿನಿ ಜೀವನದಲ್ಲಿ ಯಾರನ್ನೂ ಸಹ ಪ್ರತಿಸ್ಪರ್ಧಿ ಎಂದು ನೋಡದೆ ಎಲ್ಲರನ್ನೂ ಗೆಳೆಯರ ರೀತಿಯಲ್ಲಿಯೇ ನೋಡ್ತಿದ್ದ ದೊಡ್ಡ ಗುಣ ಅಪ್ಪುಗಿತ್ತು. ನಟ ದರ್ಶನ್ ಇಂದು ಸ್ಟಾರ್ ನಟನಾಗಿ ಮೆರೆಯಲು ಕಾರಣವಾದ ಅವರ ಮೊದಲ ಸಿನಿಮಾ ಮೆಜೆಸ್ಟಿಕ್ಗೆ ಸಹ ಪುನೀತ್ ರಾಜ್ಕುಮಾರ್ ಸಹಾಯ ಮಾಡಿದ್ರು. ಈ ಬಗ್ಗೆ ಸ್ವತಃ ಮೆಜೆಸ್ಟಿಕ್ ಸಿನಿಮಾದ ನಿರ್ಮಾಪಕ ಭಾಮಾ ಹರೀಶ್ ಹೇಳಿಕೊಂಡಿದ್ದಾರೆ. ದರ್ಶನ್ ಮೊದಲ ಬಾರಿಗೆ ನಾಯಕನಾಗಿ ನಟಿಸಿದ ಮೆಜೆಸ್ಟಿಕ್ ಸಿನಿಮಾ ನಿರ್ಮಾಣವಾಗಿದ್ದು ಭಾಮಾ ಹರೀಶ್ ಅವರ ಉಲ್ಲಾಸ್ ನಿರ್ಮಾಣ ಸಂಸ್ಥೆಯ ಮೂಲಕ. ಭಾಮಾ ಹರೀಶ್ ಆ ಸಿನಿಮಾದ ಮುಖ್ಯ ನಿರ್ಮಾಪಕರು. ಇತ್ತೀಚೆಗೆ ಮಾಧ್ಯಮವೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಮಾತನಾಡಿರುವ ಭಾಮಾ ಹರೀಶ್, ಮೆಜೆಸ್ಟಿಕ್ ಸಿನಿಮಾದ ಚಿತ್ರೀಕರಣಕ್ಕೆ ಪೂರ್ಣಿಮಾ ಸಂಸ್ಥೆಯ ಯೂನಿಟ್ ಅನ್ನ ಬಳಸಿಕೊಂಡಿದ್ವಿ. ಅದು ದೊಡ್ಮನೆಯವರ ಯೂನಿಟ್ ಆಗಿತ್ತು. ಅದನ್ನ ಪುನೀತ್ ಅವರೇ ನೋಡಿಕೊಳ್ತಿದ್ರು ಎಂದಿದ್ದಾರೆ. ಮುಂದುವರೆದು ಮಾತನಾಡಿದ ಅವರು, ಪೂರ್ಣಿಮಾ ಯೂನಿಟ್ ಬಳಸಿ ಚಿತ್ರೀಕರಣ ಮಾಡಿ, ಚಿತ್ರೀಕರಣ ಎಲ್ಲ ಮುಗಿದ ಮೇಲೆ ಹಣ ಸೆಟಲ್ಮೆಂಟ್ ಮಾಡಲು ನಾನು ಅವರ ಕಚೇರಿಗೆ ಹೋದೆ. ಆಗ ಅಲ್ಲಿ ಪುನೀತ್ ರಾಜ್ಕುಮಾರ್ ಇದ್ರು. ಆಗಿನ್ನೂ ಅವರು ಯುವಕರು. ಅವರಿಗೆ ನಾವು ತೂಗುದೀಪ ಶ್ರೀನಿವಾಸ್ ಅವರ ಮಗನನ್ನ ನಾಯಕನನ್ನಾಗಿ ಹಾಕಿಕೊಂಡು ಸಿನಿಮಾ ಮಾಡಿದ್ದೀವಿ ಅಂತ ಹೇಳಿದ್ವಿ. ಅದಕ್ಕೆ ತೂಗುದೀಪ ಅಂಕಲ್ ನಮ್ಮವರು, ನಮ್ಮ ಮನೆ ಸದಸ್ಯರು ಎಂದು ಹೇಳಿ ನಮ್ಮಿಂದ ಬಹಳ ಕಡಿಮೆ ಹಣ ಪಡೆದುಕೊಂಡ್ರು. ಅಲ್ಲದೆ ಸಿನಿಮಾಗೆ ಒಳ್ಳೇದಾಗ್ಲಿ ಎಂದು ಶುಭ ಹಾರೈಸಿದ್ರು ಅಂತ ಭಾಮಾ ಹರೀಶ್ ಹೇಳಿದ್ದಾರೆ. ಅದೇ ಸಂದರ್ಶನದಲ್ಲಿ ಮೆಜೆಸ್ಟಿಕ್ ಸಿನಿಮಾ ಮಾಡುವ ಮುಂಚೆ ಆ ಸಿನಿಮಾದ ನಾಯಕನಾಗಿ ನಾನು ಸುದೀಪ್ ಅವರನ್ನ ಹಾಕಿಕೊಂಡಿದ್ದೆ. ಸುದೀಪ್ ಅವರಿಗೆ ಅಡ್ವಾನ್ಸ್ ಸಹ ಕೊಟ್ಟಿದ್ದೆ. ಆದ್ರೆ ಬೇರೆ ಸಿನಿಮಾ ಇದ್ದ ಕಾರಣ ಅವರು ನಟಿಸಲು ಆಗ್ಲಿಲ್ಲ. ಆಗ ಅವರೇ ತೂಗುದೀಪ ಶ್ರೀನಿವಾಸ್ ಅವರ ಮಗ ಚೆನ್ನಾಗಿದ್ದಾನೆ, ಒಳ್ಳೆಯ ಹೈಟು, ಪರ್ಸನಾಲಿಟಿ ಇದೆ, ಅವರನ್ನ ಹಾಕೊಳ್ಳಿ ಎಂದು ನನಗೆ ಹೇಳಿದ್ರು ಅಂತ ನಿರ್ಮಾಪಕ ಭಾಮಾ ಹರೀಶ್ ಹೇಳಿಕೊಂಡಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.